ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಎಲ್ಲ ಡಿಸೈನ್ಸು ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲಿಗೆ ನನ್ನ ಕಂಪ್ಯೂಟರ್ ಮಿಷಿನ್ ವರ್ಕ್ ಮಾಡ್ತಿದ್ದೆ ನೋಡಿ. ಎಲ್ಲದೂ ಕೂಡ ಹೊಸ ಡಿಸೈನ್ನೇ ವರ್ಕ್ ಮಾಡ್ತೀನಿ ಅಂತ ಹೇಳ್ಬೋದು. ಎಲ್ಲದನ್ನು ಕೂಡ ವಿಡಿಯೋ ಮಾಡಿ ಕೂಡ ಹಾಕ್ತಿದ್ದೀನಿ. ಹೊಸ ಡಿಸೈನ್ ಯಾವುದೆಲ್ಲ ಸ್ಟಿಚ್ ಮಾಡ್ತಿದ್ದೀನಿ, ಎಷ್ಟೆಲ್ಲ ಅಮೌಂಟ್ ತೊಗೊಳ್ತಿದ್ದೀನಿ ಅಂತ ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ. ಎಲ್ಲ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಇದೊಂದು ಲಂಗ ಬ್ಲೌಸ್ ಥರ ಸ್ಟಿಚ್ ಮಾಡೋಕ್ಕೆ ಹೇಳಿದರು. ಇದಕ್ಕೆ ದವಣಿ ಕೂಡ ತಂದಿದ್ರು ಅವರು. ನನಗೆ ಗೊತ್ತಿರಲಿಲ್ಲ ದವಣಿ ಹಾಕ್ತಾರೆ ಅಂತ. ಮೊದಲಿಗೆ ನಾನು ಈ ಕ್ರಾಪ್ ಟಾಪ್ ಥರ ಹಾಕೊಳ್ಳೋದೇನು ಅಂತೇಳಿ ಸ್ಟಿಚ್ ಮಾಡಿಕೊಟ್ಟೆ. ಆದರೆ ಅವರು ಆಮೇಲೆ ದವಣಿನೂ ಕೂಡ ತೋರಿಸಿದ್ರು. ನೋಡಿ ಅಕ್ಕ, ಈ ಥರ ದವಣಿ ಕೂಡ ಇದಕ್ಕೆ ತಂದಿದ್ದೀನಿ ಅಂತ. ಇದ್ರದ್ದು ಕಟ್ಟಿಂಗ್ ವಿಡಿಯೋನು ಕೂಡ ಹಾಕಿದ್ದೀನಿ. ಬ್ಲೌಸ್ದು ನಾನು ಯಾವ ರೀತಿ ಎಲ್ಲ ಶೇಪ್ ಕೊಟ್ಟು ಡಿಸೈನ್ ಮಾಡಿದ್ದೀನಿ, ಸ್ಲೀವ್ಸಿಗೆ ಡಿಸೈನ್ ಮಾಡಿರೋದು, ಬ್ಯಾಕ್ಗೆ ಡಿಸೈನ್ ಮಾಡಿರೋದು, ಫ್ರಂಟಿಗೆ ಡಿಸೈನ್ ಮಾಡಿರೋದು, ಎಲ್ಲದೂ ಕೂಡ ಕ್ಯಾನ್ವಾಸ್ ಕೊಟ್ಟು ನಾನು ಯಾವ ರೀತಿ ಎಲ್ಲ ಸ್ಟಿಚ್ ಮಾಡಿದ್ದೀನಿ ಅನ್ನೋ ಕೂಡ 2 ವಿಡಿಯೋನು ಕೂಡ, ಕಟ್ಟಿಂಗು ಮತ್ತು ಸ್ಟಿಚಿಂಗ್ 2 ವಿಡಿಯೋನು ಕೂಡ ಹಾಕಿದ್ದೀನಿ. ತುಂಬ ಜನ ಕೇಳ್ತಿರ್ತೀರಾ ಡಿಸೈನ್ಸ್ ವಿಡಿಯೋಸ್ನ ಹಾಕಿ, ನಮಗೂ ಸಪೋರ್ಟ್ ಆಗುತ್ತೆ, ನಮಗೂ ಹೆಲ್ಪ್ ಆಗುತ್ತೆ ಅಂತ. ನೀವು ನೋಡೋದ್ರಿಂದ ನನಗೂ ಕೂಡ ಸಪೋರ್ಟ್ ಆಗುತ್ತೆ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಆದಷ್ಟು ಹೆಣ್ಮಕ್ಳು ತುಂಬ ಮಾಡ್ತಿರ್ತೀರ. ನಿಮಗೆ ನೀವೇ ಸ್ಟಿಚ್ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬ ಭಯ ಪಡ್ತಿರ್ತೀರ. ಡಿಸೈನ್ ಬ್ಲೌಸು ಅಂದರೆ ನಾರ್ಮಲಾಗಿ ಸ್ಟಿಚ್ ಮಾಡಿಬಿಡ್ತೀರಾ. ಡಿಸೈನ್ ಬ್ಲೌಸು ಅಂದರೆ ಅಷ್ಟಾಗಿ ಬರಲ್ವೇನೋ ನಮಗೆ ಅನ್ನೋ ರೀತಿ ಎದುರ್ಕೊಳ್ತಿರ್ತೀರ ಸ್ಟಿಚ್ ಮಾಡೋದಕ್ಕೆ. ದಯವಿಟ್ಟು ಆ ರೀತಿ ಅನ್ಕೋಬೇಡಿ. ಪ್ರಯತ್ನ ಪಟ್ಟರೆ ಎಲ್ಲ ಕೆಲಸನೂ ಕೂಡ ಬರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆಲ್ರೆಡಿ ಈ ಥರದ್ದು ಒಂದು ಸ್ಟಿಚ್ ಮಾಡಿ ಕೊಟ್ಟಿದ್ದೆ. ಅದನ್ನು ನೋಡಿ ಇನ್ನೊಬ್ಬರು ಫ್ರೆಂಡು ಕೂಡ ನನಗೂ ಇದೇ ಥರ ಸ್ಟಿಚ್ ಮಾಡಿಸ್ಕೊಡು ಅಂತ ಹೇಳಿ ಕೊಟ್ಟಿದ್ರಂತೆ. ಆ ಕಸ್ಟಮರೇ ನನಗೆ ತಂದು ಕೊಟ್ಟಿದ್ರು. ಯಾರಿಗೆ ಸ್ಟಿಚ್ ಮಾಡಿ ಕೊಟ್ಟಿದ್ದೆ ಅವ್ರನ್ನ ನೋಡಿ ಅವ್ರ ಫ್ರೆಂಡು ನನಗೂ ಇದೇ ಥರ ಸ್ಟಿಚ್ ಮಾಡಿಸ್ಕೊಡು ಅಂತ ಹೇಳಿ ಆ ಸೇಮ್ ಬಟ್ಟೆನ ತಂದು ಕೊಟ್ಟಿದ್ರು. ಬ್ಲೌಸು ಮತ್ತು ಲಂಗ ಎರಡೂ ಕೂಡ ಒಂದೇ ಕಲರು. ದಾವಣಿನ ಮಾತ್ರ ಪಿಂಕಲ್ಲೇನೋ ತೊಗೊಂಡಿದ್ದೀವಿ ಅಂತ ಹೇಳಿದರು. ಯಾವ ಕಲರ್ ತೊಗೊಂಡಿದ್ದಾರೋ ನನಗೆ ಆಮೇಲೆ ಬಟ್ಟೆ ಈಸ್ಕೊಳ್ಳುವಾಗ ಅವ್ರು ಹೇಳಿದ್ದು ದಾವಣಿ ಹಾಕ್ತಿದ್ದೀನಿ ಅಂತ. ಫಸ್ಟಿಗೆ ನಾನು ಹಾಗೆ ಕ್ರಾಪ್ ಟಾಪ್ ಥರ ಹಾಕ್ತಾರೆ ಅಂತ ಅಂದ್ಕೊಂಡಿದ್ದೆ. ದಾವಣಿ ಇಲ್ದೇ ಹಾಕ್ತಾರೆ ಅಂತ ಅಂದ್ಕೊಂಡು ಈ ರೀತಿಯಾಗಿ ಸ್ಟಿಚ್ ಮಾಡಿಕೊಟ್ಟೆ. ಆಮೇಲೆ ಇಲ್ಲಾಕ ದಾವಣಿನೂ ಕೂಡ ಹಾಕ್ತೀವಿ ಅಂತ ಹೇಳಿದರು. ಈ ಕಸ್ಟಮರು ನನಗೆ ರೆಗ್ಯುಲರ್ ಕಸ್ಟಮರು ಅಂತಲೇ ಹೇಳ್ಬೋದು. ತುಂಬ ಬಟ್ಟೆಗಳು ತಂದು ಕೊಡ್ತಾರೆ. ತುಂಬ ಲಂಗ ಬ್ಲೌಸು, ಇವ್ರದ್ದು ಲಂಗ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಹಾಕಿದ್ದೀನಿ. ತುಂಬಾ ಬಟ್ಟೆಗಳನ್ನೂ ಕೂಡ ಫ್ರೆಂಡ್ಸ್ದೆಲ್ಲ ಇಸ್ಕೊಂಡು ಬಂದು ಕೂಡ ಕೊಡ್ತಾರೆ. ತುಂಬ ಇಷ್ಟಪಡ್ತಾರೆ. ಎಲ್ಲದನ್ನು ಕೂಡ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತೀನಿ ಅಂತ ಹೇಳ್ತಿರ್ತಾರೆ. ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಕೆಲವು ಕಸ್ಟಮರ್ ಏನು ಹೇಳೋದೇ ಇಲ್ಲ. ನೋಡಿ, ಇವರು ಬೆಂಗಳೂರಿಂದ ಉಡ್ಕೊಂಡು ಬಂದಿದ್ರು. ಸರೋಜಾ ಅಂತ ಇವ್ರ ಹೆಸರು. ಪಾಪ ಅವ್ರು ಉಡ್ಕೊಂಡು ಬಂದಿರೋದು ನೋಡಿ ನನಗೇ ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು. ಬೆಂಗಳೂರಿಂದ 2 ಬ್ಲೌಸ್ನ ತೊಗೊಂಡು ಉಡ್ಕೊಂಡು ಬಂದಿದ್ರು. ಯೂಟ್ಯೂಬ್ ಚಾನಲ್ನ ನೋಡಿ ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು ಅವ್ರು ಬಂದದ ದಿನ ಅಂತ ನನಗೆ. ಏಕೆಂದರೆ ಒಂದು ವಿಡಿಯೋನ ನೋಡಿ ಇಷ್ಟೆಲ್ಲ ಉಡ್ಕೊಂಡು ಬರ್ತಾರೆ ಅಂದರೆ ಅವ್ರು ಕೊಡೋ ಅಮೌಂಟ್ಗಾಗಲಿ, ಅವ್ರು ತಂದಿರೋ ಒಂದು ಬ್ಲೌಸ್ ಅಂತಾಗಲಿ ಯೋಚನೆ ಮಾಡೋದಲ್ಲ. ಅವ್ರು ಅಲ್ಲಿಂದ ನಮ್ಮನ್ನು ನಂಬಿ ಉಡ್ಕೊಂಡು ಬಂದಿದ್ದಾರೆ ಅನ್ನೋದೇ ನನಗೆ ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಈ ರೀತಿ ಎಲ್ಲ ಫೋನ್ ಮಾಡಿ ಕೇಳಿದಾಗ, ಈ ರೀತಿ ಉಡ್ಕೊಂಡು ಬಂದಾಗ, ಅವ್ರು ಯಾವತ್ತೋ ಒಂದು ದಿನ ಫೋನಲ್ಲಿ ಮಾತಾಡಿದ್ದು ಅದನ್ನು ಮೈಂಡಲ್ಲಿ ಇಟ್ಕೊಂಡು ಕರೆಕ್ಟ್ ಲೊಕೇಶನ್ಗೆ ಬಂದಿದ್ರು. ತುಂಬಾ ಖುಷಿ ಆಯಿತು ನನಗೆ. ಎಷ್ಟು ಜವಾಬ್ದಾರಿಯಿಂದ ಇಷ್ಟೊಂದು ನಮ್ಮ ವಿಡಿಯೋಸ್ನ ನೋಡಿ ಇಷ್ಟೊಂದೆಲ್ಲ ಮನಸ್ಸಲ್ಲಿ ಇಟ್ಕೊಳ್ತಾರೆ ಅಂದರೆ ಅದು ಖುಷಿ ವಿಚಾರನೇ ಅಂತ ಹೇಳ್ಬೋದು. ಏಕೆಂದರೆ ತುಂಬ ಜನ ದಿನದಲ್ಲಿ ಒಂದು 4-5 ಜನ ಫೋನ್ ಮಾಡಿ ಕೇಳ್ತಾರೆ. ಎಲ್ಲರ ಕಸ್ಟಮರು ಕೂಡ ಬಂದು ಸ್ಟಿಚ್ ಮಾಡಿಸ್ಕೊಳ್ಳಲ್ಲ. ಆದರೆ ಒಂದು ದಿನ ಯಾವತ್ತೋ ಮಾತಾಡಿ ವಿಡಿಯೋಸ್ನ ನೋಡಿ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಉಡ್ಕೊಂಡು ಬಂದು ಬಟ್ಟೆನ ಕೊಟ್ಟರೆ ಅಂದರೆ ತುಂಬಾ ಖುಷಿ ಆಯಿತು ನನಗಂತೂ. ಅವರಿಗೆ ಇವೆಲ್ಲ ವಿಡಿಯೋಸ್ನ ನೋಡ್ತಿರ್ತೀನಿ, ಚೆನ್ನಾಗಿ ಮಾಡ್ತೀರಾ ಅಂತ ಹೇಳ್ತಿರ್ತಾರೆ. ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಮುಖಾಂತರ. ಆಲ್ರೆಡಿ ಸ್ಟಿಚ್ ಮಾಡಿಕೊಟ್ಟು ತುಂಬ ದಿನ ಆಯಿತು. ವಿಡಿಯೋನ ಇವಾಗ ಎಡಿಟ್ ಮಾಡಿ ಹಾಕ್ತಿದ್ದೀನಿ. ತುಂಬಾ ಖುಷಿ ಆಯಿತು ನನಗಂತೂ. ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಮ್ಮ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲ ವೀಡಿಯೋಸ್ನ ನೋಡ್ತಿರ್ತೀನಿ. ತುಂಬ ಚೆನ್ನಾಗಿ ಮಾತಾಡ್ತೀರಾ, ತುಂಬ ಚೆನ್ನಾಗಿ ಹೇಳ್ತೀರಾ ಅಂತ ಕೂಡ ಹೇಳ್ತಿದ್ರು. ತುಂಬಾ ಖುಷಿ ಆಗುತ್ತೆ ನನಗೆ ಅವ್ರು ಮಾತಾಡೋ ರೀತಿನ ಕೇಳಿದಾಗ. ಕೆಲವೊಬ್ರು ಏನೂ ಹೇಳಲ್ಲ. ಇವಾಗ ಮೊದಲು ಒಂದು ವೀಡಿಯೋನ ಹಾಕಿದ್ದೀನಲ್ಲ, ಆ ಕಸ್ಟಮರ್ ಯಾವುದನ್ನು ಏನು ಹೇಳಲೇ ಇಲ್ಲ. ಕೆಲವು ಕಸ್ಟಮರು ತುಂಬ ಖುಷಿಪಟ್ಟು ಹೇಳ್ತಾರೆ. ಇವರು ತುಂಬ ಖುಷಿಪಟ್ಟು ಕೂಡ ಬಟ್ಟೆ ಈಸ್ಕೋಗ್ಲೂ ಹೇಳಿದ್ರು, ಬಟ್ಟೆ ಕೊಡುವಾಗಲೂ ತುಂಬ ಖುಷಿಪಟ್ಟರು, ಮತ್ತು ಬಟ್ಟೆ ಈಸ್ಕೊಂಡು ಹೋದ್ಮೇಲೂ ಕೂಡ ವಾಯ್ಸ್ ಮೆಸೇಜ್ ಮಾಡಿದರು. ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಖುಷಿ ಆಯಿತು ನನಗೆ. ಇವಾಗ ಬ್ಲ್ಯಾಕ್ ಏನು ತೋರಿಸ್ತಿದೆ ಆ ಥರ ಕೂಡ ನೀವು ಬ್ಲ್ಯಾಕಲ್ಲಿ ಕೂಡ ಎಲ್ಲ ಕಲರ್ಸ್ನ ಮಿಕ್ಸ್ ಮಾಡಿ ಕೂಡ ವರ್ಕ್ ಮಾಡಿಸ್ಕೊಬೋದು. ಇವಾಗ ಇತ್ತೀಚೆಗೆ ಒಂದಷ್ಟು ಆ ಥರದ್ದು ಕೂಡ ಮಾಡಿದೆ. ಇವಾಗ ಮೊದಲು ಒಂದು ಬೋಟ್ ನೆಕ್ ಕಟ್ ವರ್ಕ್ ಮಾಡಿದ್ದೆ. ಇದ್ರದ್ದು ಅಷ್ಟೇ ನಾನು ಸ್ಲೀವ್ಸ್ ಡಿಸೈನ್ನ ಸ್ಟಿಚ್ ಮಾಡಿರೋದ ವಿಡಿಯೋನ ಹಾಕಿದ್ದೀನಿ, ಯಾವ ರೀತಿ ಎಲ್ಲ ಸ್ಟಿಚ್ ಮಾಡಿದ್ದೀನಿ ಅಂತ. ನನ್ನ ವಿಡಿಯೋಸ್ನ ನೋಡಿ ನೀವು ಕೂಡ ಸಣ್ಣ ಪುಟ್ಟ ಐಡಿಯಾನೆಲ್ಲ ತೊಗೊಂಡು ನೀವು ಕೂಡ ಸ್ಟಿಚ್ ಮಾಡ್ಕೋಬೋದು. ಎಲ್ಲ ಹೆಣ್ಮಕ್ಳಿಗೂ ಹೆಲ್ಪ್ ಆಗುತ್ತೆ. ಮತ್ತು ತುಂಬ ಥರ ಡಿಸೈನ್ಸ್ ಇರುವ ವಿಡಿಯೋಸ್ನ ನೋಡಿದಾಗ ನಿಮಗೂ ಕೂಡ
ಕೂಡ ಯಾವ ರೀತಿ ಎಲ್ಲ ಸ್ಟಿಚ್ ಮಾಡ್ಬೋದು ಅನ್ನೋ ಐಡಿಯಾ ಬರುತ್ತೆ, ಮತ್ತು ಯಾವ ರೀತಿ ಎಲ್ಲ ಸ್ಟಿಚ್ ಮಾಡಿಸ್ಕೋಬೋದು ಅನ್ನೋ ಐಡಿಯಾ ಕೂಡ ಬರುತ್ತೆ. ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅನ್ಕೋತೀನಿ ವಿಡಿಯೋಸ್ನೆಲ್ಲ ನೋಡಿ. ನನಗೂ ಕೂಡ ಹೆಲ್ಪ್ ಆಗುತ್ತೆ. ಇದೇ ರೀತಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಆದಷ್ಟು ಶೇರ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ, ನಿಮ್ಮೆಲ್ಲರ ಒಂದು ಕಮೆಂಟ್ ಇದ್ದರೆ ನಮಗೂ ಕೂಡ ಇನ್ನೂ ಹೆಚ್ಚು ವಿಡಿಯೋ ಹಾಕೋದಕ್ಕೆ ಖುಷಿ ಆಗುತ್ತೆ. ಆದಷ್ಟು ಫ್ರೀ ಮಾಡಿಕೊಂಡು ಎಲ್ಲ ಥರ ವಿಡಿಯೋನ ಮಾಡೋಕ್ಕೋ ಪ್ರಯತ್ನ ಮಾಡ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ. ಈ ಕಸ್ಟಮರ್ ಕೂಡ ತುಂಬಾ ಇಷ್ಟಪಟ್ಟರು. ಇದ್ರ ಜೊತೆಗೆ ಒಂದು ಲಂಗಾನು ಕೊಟ್ಟಿದ್ರು, ಅದನ್ನು ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಅದನ್ನು ಕೂಡ ಸ್ಟಿಚ್ ಮಾಡಿಕೊಟ್ಟೆ. ಲಾಂಗ್ ಫ್ರಾಕ್ ಒಂದು ಸೀರೆನ ಕೊಟ್ಟಿದ್ರು, ಲಾಂಗ್ ಫ್ರಾಕು ಸ್ಟಿಚ್ ಮಾಡಿಕೊಟ್ಟೆ. ಫುಲ್ಲು ಸ್ಲೀವ್ಸು, ಫುಲ್ ಹ್ಯಾಂಡ್ ಮೊಣಕೈವರೆಗೂ ಸ್ಲೀವ್ಸ್ನ ಸ್ಟಿಚ್ ಮಾಡಿ ಲಾಂಗ್ ಫ್ರಾಕ್ ಥರ ಸ್ಟಿಚ್ ಮಾಡಿಕೊಟ್ಟೆ. ಅದು ಕೂಡ ತುಂಬಾ ಖುಷಿಪಟ್ಟರು, ತುಂಬಾ ಚೆನ್ನಾಗಿ ಬಂತು ಅಂತ ಹೇಳ್ಬೋದು. ತುಂಬ ಅರ್ಜೆಂಟ್ ಮಾಡ್ತಿರೋದ್ರಿಂದ ಈ ಕಸ್ಟಮರು ಎಲ್ಲದನ್ನು ಏನು ವಿಡಿಯೋ ಮಾಡ್ಕೊಳ್ಳೋದು ಅಂತೇಳಿ ವಿಡಿಯೋ ಮಾಡ್ಕೊಳ್ಳಿಲ್ಲ. ಇದು ಡಿಸೈನ್ ಸ್ಟಿಚ್ ಮಾಡಬೇಕಾದ್ರೆ ವಿಡಿಯೋ ಮಾಡ್ಕೊಂಡಿದ್ನಲ್ಲ, ಹಾಗಾಗಿ ಈ ವಿಡಿಯೋನ ಹಾಕಿದ್ನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ.